ನಮಸ್ಕಾರ ಎಲ್ರಿಗೂ ಆಚಾರ್ಯ ಐ ಎಸ್ ಅಕಾಡೆಮಿಗೆ ಸ್ವಾಗತ. ಸೊ ವಿ ಹೋಪ್ ದ್ಯಾಟ್ ನೀವೆಲ್ಲರೂ ಪ್ರಿಲಿಮಿನರಿ ಎಕ್ಸಾಮ್ನ ಕಂಪ್ಲೀಟ್ ಮಾಡಿ ಗೊಂದಲದಲ್ಲಿರ್ತೀರಿ. ಸೊ ಕ್ವಶನ್ ಪೇಪರ್ ಈಸಿ ಇತ್ತಾ, ಟಫ್ ಇತ್ತಾ, ಅಥವಾ ಕಟ್ ಆಫ್ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅಷ್ಟೇ ಇರುತ್ತೋ ಅಂತ. ಸೊ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಕ್ವಶನ್ಸ್ ಆ್ಯಂಡ್ ಇಟ್ಸ್ ಕೀ ಆನ್ಸರ್ಸ್. ಸೊ ಹಾಗಾಗಿ ನಾವಿವತ್ತು ಈ ಎಕಾಲಜಿ ಎನ್ವೈರನ್ಮೆಂಟ್ ಸೈನ್ಸ್ ಪೇಪರ್ ವರ್ಷನ್ ಎಯಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ ಒಂದು ಕ್ವಶನ್ ಪೇಪರ್ನ ನೋಡಿ ಡಿಫಿಕಲ್ಟಿ ಅಥವಾ ಈಸಿ ವೈಸ್ ನೋಡೋದಾದರೆ ಈ ಎಕಾಲಜಿ ಎನ್ವೈರನ್ಮೆಂಟ್ ಸೈನ್ಸ್ ಟೋಟಲ್ ನಮಗೆ 17 ಕ್ವಶನ್ಸ್ಗಳು ಕೇಳಿದ್ದಾರೆ. ಈ 17 ಕ್ವಶನ್ಸ್ ನಾವು ಮಾಡ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಡಿಫಿಕಲ್ಟು ಇಲ್ಲ, ತುಂಬ ಈಸಿನೂ ಇಲ್ಲ. ಕೆಲವು ಕ್ವಶನ್ಸ್ 1 ಅಥವಾ 2 ಕ್ವಶನ್ಸ್ ಬಿಟ್ಟರೆ ಬಾಕಿ ಎಲ್ಲ ಕ್ವಶನ್ಸ್ಗಳು ನಮಗೆ ಅಟೆಂಪ್ಟ್ ಮಾಡೋ ಹಾಗೆ ಇದೆ. ತುಂಬ ಡಿಫಿಕಲ್ಟ್ ಇಲ್ಲ ಕಂಪೇರ್ ಟು ಲಾಸ್ಟ್ ಇಯರ್. ಈ ವರ್ಷ ಎಕಾಲಜಿ ಎನ್ವೈರನ್ಮೆಂಟ್ ಸೈನ್ಸ್ ಕ್ವಶನ್ ಸ್ವಲ್ಪ ಈಸಿ ಇದೆ ಅಂತಲೇ ಹೇಳ್ಬೋದು. ಈಸಿ ಟು ಮಾಡ್ರೇಟ್ ಅಂಥೇಳಿ ಹೇಳ್ಬೋದು. ಸೊ ಈ ಒಂದು ಕ್ವಶನ್ ಪೇಪರಲ್ಲಿ ಮುಖ್ಯವಾಗಿ ನಾವೇನು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ಈ 2024 ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕೂಡ ಅಷ್ಟೇ. UPSC ಈ ತನ್ನ ಒಂದು ಕೆಲವು ಥೀಮ್ಸ್ಗಳ ಬಗ್ಗೆ ಮೇನ್ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಆ ಥೀಮ್ಸ್ಗಳ ಮುಖಾಂತರ ನಾವೇನಾದರೂ ಪ್ರಿಪ್ರೇಷನ್ ಮಾಡಿದ್ದಿದ್ರೆ ಸೊ ನಮಗೆ ಈ ಒಂದು ಎಕಾಲಜಿ ಎನ್ವೈರನ್ಮೆಂಟ್ ಸೈನ್ಸ್ ಕ್ವಶನ್ಸ್ನ ಅಟೆಂಪ್ಟ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಅದಕ್ಕೆ ನಾವು ಯಾವಾಗಲೂ UPSC ಥೀಮ್ಸ್ ಯಾವ್ಯಾವ ಥೀಮ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಿದ್ದಾರೆ ಅನ್ನೋದೊಂದು ಲಿಸ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ನಾವು ಇನ್ಡೆಪ್ತಾಗಿ ತಯಾರಿ ನಡೆಸಿದಾಗ ಈ ಒಂದು ಕ್ವಶನ್ ಪೇಪರ್ನ ಅಟೆಂಪ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾವಿಲ್ಲಿ ನೋಡೋದಾದರೆ ಫಸ್ಟು ಎಕಾಲಜಿ ಎನ್ವೈರನ್ಮೆಂಟ್ ಸೈನ್ಸಲ್ಲಿ ನಾನು ಹೇಳ್ದಂಗೆ 17 ಕ್ವಶನ್ಸ್ ಕೇಳಿದ್ದಾರೆ. ಈ 17ರಲ್ಲಿ ಫಸ್ಟ್ ಕ್ವಶನ್ಸ್ ಯಾವ್ದು ನೋಡೋಣ. ಈ ಫಸ್ಟ್ ಕ್ವಶನ್ ಬಂದು 16ನೇ ಕ್ವಶನ್ನು ವರ್ಷನ್ ಎದು. ಒನ್ ಆಫ್ ದ ಫಾಲೋಯಿಂಗ್ ರೀಜನ್ ಹ್ಯಾಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರಾಪಿಕಲ್ ಪೀಟ್ಲ್ಯಾಂಡ್ ವಿಚ್ ಹೋಲ್ಡ್ಸ್ ಅಬೌಟ್ 3 years worth of global carbon emission from fossil fuels and the possible destruction of which can exert detrimental effects on global climate. Which one of the following denotes that region? ಸೊ ನಾನು ನಿಮ್ಗೆ ಹೇಳಿದ್ದೆ UPSC ಹೇಗೆ ಟ್ರೆಂಡ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ. ನೀವು 2023 ಕ್ವಶನ್ ಪೇಪರ್ ನೋಡಿದ್ರು ಕೂಡ ಸುಮಾರು 2 ಕ್ವಶನ್ಸ್ ನಮಗೆ ಈ ಕಾಂಗೋ ಬೇಸಿನ್ ಮೇಲೆ ಕೇಳಿದರು. ಸೊ ಈ ಕ್ವಶನ್ಗೂ ಕೂಡ ಸರಿಯಾದ ಉತ್ತರ ಬಂದು ಕಾಂಗೋ ಬೇಸಿನ್. ಈ ಕಾಂಗೋ ಬೇಸಿನಲ್ಲಿ ಇರ್ತಕ್ಕಂಥ ಒಂದು ಪೀಟ್ಲ್ಯಾಂಡು ವರ್ಲ್ಡ್ ಲಾರ್ಜೆಸ್ಟ್ ಪೀಟ್ಲ್ಯಾಂಡ್. ಅದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಈ ಒಂದು ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂದರೆ ಅದು ಅಷ್ಟೊಂದು ಕಾರ್ಬನ್ ಎಮಿಷನ್ನ ಅದು ಕಂಟ್ರೋಲ್ ಮಾಡುತ್ತೆ. ಅಂದರೆ ಬಿಕಾಸ್ ಆಫ್ ದಿ ಕಾರ್ಬನ್ ಸೀಕ್ವೆಸ್ಟ್ರೇಷನ್ನಿಂದ ಸೊ ಅಷ್ಟೊಂದು ಎಮಿಷನ್ನ ಕಡಿಮೆ ಮಾಡ್ತಾ ಇದೆ ಅಂತ. ಸೊ ಈ ಒಂದು ಕ್ವಶನ್ನ ನಾವು ಆಧಾರದ ಮೇಲೆ ಮಾತಾಡೋದಾದರೆ ಐದರ್ ಕಾಂಗೋ ಬೇಸಿನ್ ಆರ್ ವೆಟ್ಲ್ಯಾಂಡ್ಸ್ ಈ ಥರ ಒಂದು ವೆಟ್ಲ್ಯಾಂಡ್ ಮೇಲೆ ಪ್ರತಿ ವರ್ಷ ನಮಗೆ ಒಂದು ಕ್ವಶನ್ಸ್ 100% ಇದ್ದೇ ಇರುತ್ತೆ. ಈ ಒಂದು ಥೀಮ್ಸ್ ಮೇಲೆ ನಾವು ವರ್ಕೌಟ್ ಮಾಡಿದಾಗ ಪ್ರಾಬಬ್ಲಿ ಇಟ್ ವಿಲ್ ಬಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಟೈಪ್ ಆಫ್ ಕ್ವಶನ್ಸ್ ದೇ ಆರ್ ಆಸ್ಕಿಂಗ್. ಸೊ ಬನ್ನಿ ನಾವೀಗ ಎಕಾಲಜಿ ಎನ್ವೈರನ್ಮೆಂಟ್ ಸೈನ್ಸಲ್ಲಿ ಕೇಳಿರ್ತಕ್ಕಂಥ ಈ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಆ್ಯಂಡ್ ಅದರ ಸರಿ ಉತ್ತರ ಕೀ ಆನ್ಸರ್ಸ್ಗಳನ್ನು ಕೂಡ ನಾವಿಲ್ಲಿ ಪಡ್ಕೊಳ್ಳೋಣ. ಸೊ ಮೊದಲನೇ ಕ್ವಶನ್ ಯಾವುದು ಅಂದರೆ 16ನೇ ಕ್ವಶನ್ನು ಎ ವರ್ಷನಲ್ಲಿ. ಒನ್ ಆಫ್ ದ ಫಾಲೋಯಿಂಗ್ ರೀಜನ್ ಹ್ಯಾಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರಾಪಿಕಲ್ ಪೀಟ್ಲ್ಯಾಂಡ್ ವಿಚ್ ಹೋಲ್ಡ್ಸ್ ಅಬೌಟ್ 3 years worth of global carbon emission from fossil fuels and the possible destruction of which can exert detrimental effect on the global climate. Which one of the following denotes the region? ಸೊ ಈ ಕ್ವಶನ್ ತಿಳ್ಕೊಳ್ಳೋದಾದರೆ ಪೀಟ್ಲ್ಯಾಂಡ್ ಮೇಲೆ ಕೇಳಿದ್ದಾರೆ. ಈ ಪೀಟ್ಲ್ಯಾಂಡ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಪೀಟ್ಲ್ಯಾಂಡ್ ಅಂತ ಹೇಳ್ತಾರೆ. ಆಮೇಲೆ ಇದು ಗ್ಲೋಬಲಲ್ಲಿ ಎಮಿಟ್ ಮಾಡ್ತಿರ್ತಕ್ಕಂಥ 3 ವರ್ಷಗಳ ಕಾಲ ಎಮಿಟ್ ಮಾಡ್ತಿರ್ತಕ್ಕಂಥಷ್ಟು ಕಾರ್ಬನ್ನ ಇದು ಇಟ್ಕೊಂಡಿದೆ. ಸೊ ಇದು ಯಾವ ಒಂದು ರೀಜನ್ ಅಂತೇಳಿ ಕೇಳ್ತಾರೆ. ಸೊ ನೀವು ನೋಡಿರ್ಬೋದು 2022 ಇಂದ UPSC ಕಾಂಗೋ ಬೇಸಿನ್ ಮೇಲೆ ಕ್ವಶನ್ಸ್ ಕೇಳ್ತಾನೆ ಇದ್ದಾರೆ. ಸೊ ಈ ಒಂದು 16ನೇ ಕ್ವಶನ್ಗೆ ಸರಿಯಾದ ಉತ್ತರ ಬಂದು ಕಾಂಗೋ ಬೇಸಿನ್. ಸೊ ನೀವು ನೋಡ್ಬೋದು ಈ ಒಂದು UPSCಲಿ ಥೀಮ್ ಬೇಸ್ಡ್ ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ. ರೀಜನ್ ಬೇಸ್ಡ್, ಆ ಒಂದು ಪರ್ಟಿಕ್ಯುಲರ್ ರೀಜನ್ ಬಿಟ್ಟು ಆ ಕಡೆ ಹೋಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ವೆಟ್ಲ್ಯಾಂಡ್ ಮೇಲೆ ಕ್ವಶನ್ಸ್ಗಳು ಆಬ್ವಿಯಸ್ಲಿ ಕೇಳ್ತಾರೆ. ಸೊ ನೀವು ವೆಟ್ಲ್ಯಾಂಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದಾಗ ಯು ವಿಲ್ ಆಲ್ಸೋ ರೀಡ್ ಅಬೌಟ್ ಈ ಒಂದು ಪೀಟ್ಲ್ಯಾಂಡ್ ಬಗ್ಗೆನೂ ನೀವು ಸ್ಟಡಿ ಮಾಡಬೇಕಾಗತ್ತೆ. ಸೊ ಪೀಟ್ಲ್ಯಾಂಡ್ ಬಗ್ಗೆ ಸ್ಟಡಿ ಮಾಡಿದಾಗ ನಿಮಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಲ್ಲಿದೆ, ಇಂಡಿಯಾದ ಸ್ಟೇಟಸ್ ಏನು ಆ ವಿಚಾರದಲ್ಲಿ, ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡೋದ್ರಿಂದ ಈ ಒಂದು ಕ್ವಶನ್ಸ್ ನೀವು ಅಟೆಂಪ್ಟ್ ಮಾಡ್ಬೋದಾಗಿತ್ತು. ಓಕೆ, ಸೊ ಹಾಗಾಗಿ
themes are very important with respect to UPSC preliminary examination. Next 17ನೇ ಕ್ವಶನ್ನು, second question in ecology and environment science with reference to perfluoroalkyl and perfluoroalkyl substances that are used in making many consumer products. Consider the following statement. Statement 1, perfluoroalkyl substances are found to be widespread in drinking water, food and food packing materials ಅಂತ ಹೇಳ್ತಾರೆ. Second, PFAS are not easily degraded in the environment. And third statement is persistent exposure to PFAS can lead to bioaccumulation in animal bodies ಅಂತ ಹೇಳ್ತಾರೆ. ಇದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಟಾಪಿಕ್ ಆಗಿರುತ್ತೆ. ಸೊ ಈ ಒಂದು ಪರ್ಫ್ಲೋರೋ ಆಕ್ಸೈಲ್ ಬಗ್ಗೆ ಕೇಳಿದ್ದಾರೆ. ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ನಮಗೆ ಸರಿಯಾದ ಉತ್ತರ. ಈ ಒಂದು ಸಬ್ಸ್ಟೆನ್ಸ್ನ ನಾವು ಈ ಫುಡ್ ಪ್ಯಾಕಿಂಗಿಗೆ ಅಥವಾ ಫುಡ್ ಮ್ಯಾನುಫ್ಯಾಕ್ಚರಿಂಗ್ಗೆ ಈ ಒಂದು ಪ್ಯಾಕಿಂಗ್ ಮಾಡಬೇಕಾದ್ರೆ ಸ್ಟಿಕ್ ಆಗದೇ ಇರಲಿ ಅಂತೇಳಿ, ಒಂದು ಪ್ಯಾಕಿಗೆ ಅಂಟ್ಕೊಂಡೇ ಇರಲಿ ಅಂತೇಳಿ ಒಂದು ಈ ಪ್ರಾಡಕ್ಟ್ನ ನಾವು ಆ್ಯಡ್ ಮಾಡ್ತೀವಿ, ಒಂದು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ನ. ಸೊ ಹಂಗಾಗಿ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಇಟ್ ಈಸ್ ಯೂಸ್ಡ್ ಫಾರ್ ಫುಡ್, ಡ್ರಿಂಕಿಂಗ್ ವಾಟರ್, ಫುಡ್ ಆ್ಯಂಡ್ ಫುಡ್ ಪ್ಯಾಕಿಂಗ್ ಮಟೀರಿಯಲ್ಸ್. ಸೊ ಈ ಒಂದು ಕೆಮಿಕಲ್ ಏನಾಗಿರುತ್ತೆ ಅಂದರೆ ಇಟ್ಸ್ ನಾಟ್ ಈಸಿಲಿ ಡಿಗ್ರೇಡೆಡ್ ಇನ್ ದಿ ಎನ್ವಿರಾನ್ಮೆಂಟ್. ಇದು ಕೂಡ ನಮಗೆ ಸರಿಯಾದ ಸ್ಟೇಟ್ಮೆಂಟ್ ಆಗಿರುತ್ತೆ. ಥರ್ಡ್ ಸ್ಟೇಟ್ಮೆಂಟ್, ಇವೆಲ್ಲ ಪೊಲ್ಯೂಟೆಂಟ್ಸ್ ಆಗಿರೋದ್ರಿಂದ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಬಯೋ ಅಕ್ಯುಮುಲೇಷನ್ ಇಂಪ್ಯಾಕ್ಟ್. ಅಂದರೆ ಈ ಒಂದು PFAS ಏನಿದೆಯಲ್ಲ, ದಟ್ ಕ್ಯಾನ್ ಈಸಿಲಿ ಎಂಟರ್ಸ್ ಇನ್ ಟು ದಿ ಫುಡ್ ಚೈನ್. ಫುಡ್ ಚೈನ್ ಒಳಗೆ ಎಂಟ್ರಾಗಿ ಫುಡ್ ಚೈನ್ ಒಳಗೆ ಅಕ್ಯುಮುಲೇಟ್ ಆಗಿ ದಟ್ ಕ್ಯಾನ್ ಲೀಡ್ಸ್ ಟು ಅ ಬಯೋ ಮ್ಯಾಗ್ನಿಫಿಕೇಷನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಪೊಲ್ಯೂಟೆಂಟ್ ಏನಾದರೂ ಎನ್ವಿರಾನ್ಮೆಂಟಲ್ಲಿ ತುಂಬ ಎಕ್ಸ್ಪೋಸ್ ಆದರೆ ಅಥವಾ ಹ್ಯೂಮನ್ ಬೀಯಿಂಗ್ಸ್ ಯಾರಾದರೂ ಎಕ್ಸ್ಪೋಸ್ ಆದರೆ ಸೊ ನಮ್ಮಲ್ಲಿ ಬಯೋ ಅಕ್ಯುಮುಲೇಟ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್ ಬಟ್ ಆಲ್ಸೋ ಇನ್ ದ ಫಿಶ್ ಆ್ಯಂಡ್ ಆಲ್ಸೋ ಇನ್ ದಿ ಅನಿಮಲ್ಸ್ ಆಲ್ಸೋ. ಈ ಎಲ್ಲ ಜೀವಿಗಳಲ್ಲೂ ಕೂಡ ಈ ಒಂದು ಕೆಮಿಕಲ್ ಬಯೋ ಅಕ್ಯುಮುಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 3 ಈಸ್ ಆಲ್ಸೋ ಕರೆಕ್ಟ್. ಸೊ 17ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಂದು ಡಿ ಆಪ್ಷನ್. ಸೊ ನೆಕ್ಸ್ಟ್ ಒನ್ ಈಸ್ 18ನೇ ಕ್ವಶನ್ನು. ಇದು ಎಕಾಲಜಿ ಬಗ್ಗೆ ಕೇಳಿದ್ದಾರೆ ಅಥವಾ ಬಯೋಡೈವರ್ಸಿಟಿ ಬಗ್ಗೆ. ಕನ್ಸಿಡರ್ ದ ಫಾಲೋಯಿಂಗ್. ಸೊ ಕಾರ್ಬಿಡ್ ಬೀಟಲ್ಸ್, ಸೆಂಟಿಪೀಡ್ಸ್, ಫ್ಲೈಸ್, ಟರ್ಮೈಟ್ಸ್ ಆ್ಯಂಡ್ ವಾಸ್ಪ್ಸ್. ಸೊ ಈ ಪ್ಯಾರಾಸಿಟಾಯ್ಡ್ ಸ್ಪೀಶೀಸ್ ಆರ್ ಫೌಂಡ್ ಇನ್ ಹೌ ಮೆನಿ ಆಫ್ ದಿ ಎಬೋ ಆರ್ಗ್ಯಾನಿಸಮ್ಸ್. ಈ ಪ್ಯಾರಾಸಿಟಾಯ್ಡ್ ಸ್ಪೀಶೀಸ್ ಬಗ್ಗೆ ಕೇಳಿದ್ದಾರೆ. ಪ್ಯಾರಾಸಿಟಾಯ್ಡ್ ಅಂದ್ರೇನು? ಬೇರೆ ಒಂದು ಜೀವಿ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಒಂದು ಜೀವಿನ ನಾವು ಪ್ಯಾರಾಸೈಟ್ಸ್ ಅಂತೇಳಿ ಕರಿತೇವೆ. ಸೊ ಈ ಮೇಲ್ಗಡೆ ಇರೋ 5 ಸ್ಪೀಶೀಸಲ್ಲಿ ಪ್ಯಾರಾಸೈಟ್ ಸ್ಪೀಶೀಸ್ ಯಾವ್ಯಾವುದರಲ್ಲಿದೆ ಅಂತ ಕೇಳ್ತಿದ್ದಾರೆ. ಪ್ಯಾರಾಸೈಟ್ ಸ್ಪೀಶೀಸ್ ಆರ್ ಫೌಂಡ್ ಇನ್ ಹೌ ಮೆನಿ ಆಫ್ ದಿ ಎಬೋ. ಈ 5ರಲ್ಲಿ ಯಾವ್ಯಾವುದರಲ್ಲಿ ನಮಗೆ ಪ್ಯಾರಾಸೈಟ್ ಸ್ಪೀಶೀಸ್ನ ನಾವು ನೋಡಬಹುದು ಅಂತೇಳಿ ಕೇಳ್ತಾರೆ. ಸೊ ಇದರಲ್ಲಿಗೆ ಒಂದು ತಿಳ್ಕೊಬೇಕಾಗಿರೋದು ಅಂದರೆ ಈ ಪ್ಯಾರಾಸೈಟ್ಸ್ ಅನ್ನೋದು 2 ಟೈಪ್ಸ್ ಇದೆ. ಒಂದು ಎಕ್ಟೋ ಪ್ಯಾರಾಸೈಟ್ಸ್ ಮತ್ತು ಎಂಡೋ ಪ್ಯಾರಾಸೈಟ್ಸ್ ಅಂತ. ಈ ಪ್ಯಾರಾಸೈಟ್ಸಲ್ಲಿ ಮೋಸ್ಟ್ ಆಫ್ ದ ಪ್ಯಾರಾಸೈಟ್ಸ್ ನಮಗೆ ಇರ್ತಕ್ಕಂಥದ್ದು ಯಾವುದರಲ್ಲಿ ಅಂದರೆ ವ್ಯಾಬ್ಸ್ ಪ್ಲಸ್ ಫ್ಲೈಸಲ್ಲಿ ಇರುತ್ತೆ. ವ್ಯಾಸ್ಪ್ ಮತ್ತು ಫ್ಲೈಸಲ್ಲಿ ಇರುತ್ತೆ. ಅದನ್ನು ಹೊರತುಪಡಿಸಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಟ್ವಿನ್ ವಿಂಗ್ಡ್ ಇನ್ಸೆಕ್ಟ್ಸ್, ಇನ್ಸೆಕ್ಟ್ಸಲ್ಲಿ ಕೂಡ ಇರುತ್ತೆ. ಸೊ ಈ ಒಂದು 3 ನಮಗೆ ಪ್ರಾಪರಾಗಿ ಗೊತ್ತಿರುತ್ತೆ. ಯಾವುದು ಅಂದರೆ ವ್ಯಾಸ್ಪಲ್ಲಿರುತ್ತೆ, ಫ್ಲೈಸಲ್ಲಿರುತ್ತೆ ಮತ್ತು ಬೀಟಲ್ ಇನ್ಸೆಕ್ಟ್ಸಲ್ಲಿರುತ್ತೆ. ಸೊ ಅಲ್ಲಿಗೆ ನಮಗೇನಾಯಿತು 3 ಸ್ಟೇಟ್ಮೆಂಟು ಕರೆಕ್ಟು. ಸೊ ಅಲ್ಲಿಗೆ ಆಪ್ಷನ್ 1 ರಾಂಗ್, ಓನ್ಲಿ 2 ಈಸ್ ರಾಂಗ್. ಸೊ ಇಲ್ಲಿ ಓನ್ಲಿ 3 ಇರಬೇಕು, ಓನ್ಲಿ 4 ಇರಬೇಕು, ಓನ್ಲಿ 5 ಇರಬೇಕು. ಮತ್ತು ಸೆಂಟಿಪೀಡ್ ಬಗ್ಗೆನೂ ನಮಗೂ ಗೊತ್ತಿದೆ. ಸೆಂಟಿಪೀಡ್ ಈಸ್ ಆಲ್ಸೋ ಹ್ಯಾವ್ ಹೋಸ್ಟ್ ಫಾರ್ ಪ್ಯಾರಾಸೈಟ್ಸ್ ಆ್ಯಂಡ್ ಟರ್ಮೈಟ್ ಈಸ್ ಆಲ್ಸೋ ಹೋಸ್ಟ್ ಫಾರ್ ಪ್ಯಾರಾಸೈಟ್ಸ್. ಸೊ ಈ ಒಂದು 18ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ 5 ಆರ್ ದಿ ಹೋಸ್ಟ್ ಫಾರ್ ದಿ ಪ್ಯಾರಾಸೈಟ್ ಸ್ಪೀಶೀಸ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬಂದು 19ನೇ ಕ್ವಶನ್ನು. ನಾವು ಯೂಶ್ವಲಿ ಯಾವಾಗಲೂ ಹೇಳ್ತಿರ್ತೀವಿ UPSCದು ಒಂದು ಥೀಮ್ ಇದೆ. ಈ ಪ್ಲ್ಯಾಂಟ್ಸ್ ಬಂದರೆ ನೈಟ್ರೋಜನ್ ಫಿಕ್ಸಿಂಗ್ ಪ್ಲ್ಯಾಂಟ್ಸ್ ಯಾವ್ದ್ಯಾವುದು, ಬ್ಯಾಕ್ಟೀರಿಯಾಸ್ ಯಾವ್ದ್ಯಾವುದು, ಐ ಮೀನ್ ಫ್ರೀ ಲಿವಿಂಗ್ ಆರ್ಗ್ಯಾನಿಸಮ್,
ಆರ್ ಸಿಂಬಯೋಟಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಯಾವ್ದ್ಯಾವುದು ಈ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಈ ಥರ ಕ್ವಶನ್ಸ್ ಬಗ್ಗೆ UPSC ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಈ ಒಂದು ಕ್ವಶನ್ಸ್ನ ನೀವೇನಾದರೂ ತಯಾರಿ ಮಾಡಿದಿದ್ರೆ ಈ ಕ್ವಶನ್ಸ್ನ ಈಸಿಯಾಗಿ ಅಟೆಂಪ್ಟ್ ಮಾಡ್ಬೋದು. ಯಾಕಂದರೆ ಇವೆಲ್ಲವೂ ಕೂಡ ನಮಗೆ ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್ ಆಗಿರುತ್ತೆ. ಸೊ ಈ ಲೆಗ್ಯುಮಿನಸ್ ಪ್ಲ್ಯಾಂಟ್ ಬಗ್ಗೆ ನಮಗೇನಾದರೂ ನೀಟಾಗಿ ನಾಲೆಡ್ಜ್ ಇದ್ದರೆ ಈ ಕ್ವಶನ್ ಅಟೆಂಡ್ ಮಾಡೋದು ಈಸಿ. ಇಲ್ಲಿ ಹೇಳ್ತಾರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್: ಗ್ರೌಂಡ್ ನಟ್, ಹಾರ್ಸ್ ಗ್ರಾಮ್, ಸೋಯಾಬೀನ್, ಹೌ ಮೆನಿ ಆಫ್ ದಿ ಅಬೋವ್ ಬಿಲಾಂಗ್ಸ್ ಟು ದ ಪಿ ಫ್ಯಾಮಿಲಿ ಅಂತ ಕೇಳ್ತಾರೆ. ಈ ಪಿ ಫ್ಯಾಮಿಲಿ ಅಂದರೆ ಏನು ಅಂದರೆ ನಮಗೆ ಲೆಗ್ಯೂಮ್ ಫ್ಯಾಮಿಲಿ ಅಂತಲೇ ಅರ್ಥ. ಲೆಗ್ಯೂಮಿನಸ್ ಫ್ಯಾಮಿಲಿ ಅಥವಾ ಪಿ ಫ್ಯಾಮಿಲಿ ಎರಡೂ ಕೂಡ ಸೇಮ್. ಸೊ ಇಲ್ಲಿರ್ತಕ್ಕಂಥ 3 ಸ್ಟೇಟ್ಮೆಂಟ್ಗಳು ನಮಗೆ ಲೆಗ್ಯೂಮ್ ಆಗಿರ್ತವೆ. ಸೊ ಹಾಗಾಗಿ ಈ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎಲ್ಲ ಗ್ರೌಂಡ್ನಟ್, ಹಾರ್ಸ್ಗ್ರಾಮ್ ಮತ್ತು ಸೋಯಾಬೀನ್ ಕೂಡ ನಮಗೆ ಪಿ ಫ್ಯಾಮಿಲಿಗೆ ಸೇರಿರ್ತಕ್ಕಂಥ, ಅಂದರೆ ಫ್ಯಾಬೇಸಿ ಫ್ಯಾಮಿಲಿಗೆ ಸೇರಿರ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ 19th ಕ್ವಶನ್. ಸೊ ನೆಕ್ಸ್ಟ್ ಈಸ್ 20th ಕ್ವಶನ್. Consider the following statement. Statement 1: the Indian flying fox is placed under vermin category in the Wildlife Protection Act of 1972. Statement 2: the Indian flying fox feeds on the bloods of other animal ಅಂತ ಹೇಳ್ತಾನೆ. ಸೊ ಈ ಕ್ವಶನ್ ನಮಗೆ ಸ್ವಲ್ಪ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಇದು ಯಾವುದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ ಕೇಳಿದ್ದಾರೆ, ಎಸ್ಪೆಷಲಿ ವರ್ಮಿನ್ ಶೆಡ್ಯೂಲ್ 5 ಬಗ್ಗೆ ಕೇಳಿದ್ದಾರೆ. ಏನು ವರ್ಮಿನ್ ಅಂದರೆ, ವರ್ಮಿನ್ ಮೀನ್ಸ್ ಯಾವ ಒಂದು ಆ್ಯನಿಮಲ್ಸಿಂದ ನಮಗೆ ಈ ರೈತರಿಗಾಗಿರ್ಬೋದು ಅಥವಾ ಹ್ಯೂಮನ್ ಬೀಯಿಂಗ್ಸಿಗೆ ಏನಾದರೂ ಅಫೆಕ್ಟ್ ಮಾಡ್ತಾ ಇದ್ದರೆ, ಸೊ ಅಂಥದ್ದನ್ನು ನಾವು ಒಂದು ವರ್ಮಿನ್ ಅಂತ ಡಿಕ್ಲೇರ್ ಮಾಡಿ ಅದನ್ನು ಒಂದು ಕಿಲ್ ಮಾಡೋಕ್ಕೆ ಒಂದು ಪರ್ಮಿಷನ್ ಕೊಡ್ತಾರೆ ಗೌರ್ಮೆಂಟು, ಅದನ್ನು ನಾವು ವರ್ಮಿನ್ ಅಂತ ಹೇಳ್ತೀವಿ. ಸೊ ಆ್ಯಸ್ ಪರ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಈ ಫ್ಲೈಯಿಂಗ್ ಫಾಕ್ಸ್ ಅದನ್ನು ನಾವು ವರ್ಮಿನಾಗೆ ಕನ್ಸಿಡರ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ವರ್ಮಿನ್ ಆ್ಯನಿಮಲ್ ಅಂತೇಳಿ. ಸ್ಟೇಟ್ಮೆಂಟ್ 2 ಏನು ಹೇಳ್ತಾರೆ, ದ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಫೀಡ್ಸ್ ಆನ್ ದ ಬ್ಲಡ್ಸ್ ಆಫ್ ಅದರ್ ಆ್ಯನಿಮಲ್ ಅಂತ ಹೇಳ್ತಾರೆ. ಸೊ ಒಂದು ತಿಳ್ಕೊಬೇಕು, ಈ ಫ್ಲೈಯಿಂಗ್ ಫಾಕ್ಸ್ ಮೇನ್ಲಿ ಡಿಪೆಂಡ್ ಅಪಾನ್ ಫ್ರೂಟ್ಸ್ಗೆ. ಸೊ ಹಂಗಾಗಿ ಅಥವಾ ಕೆಲವು ವೆರಿ ರೇರ್ಲಿ ಇಟ್ ವಿಲ್ ಫೀಡ್ಸ್ ಆನ್ ಇನ್ಸೆಕ್ಟ್ಸ್. ಸೊ ಹಾಗಾಗಿ ಇದು ಬ್ಲಡ್ ಮೇಲೆ ಇದು ಡಿಪೆಂಡ್ ಆಗಿರಲ್ಲ, ಇದು ಮೇಜರ್ಲಿ ಡಿಪೆಂಡ್ ಅಪಾನ್ ಫ್ರೂಟ್ಸ್, ಫ್ಯುಗಿವೋರಸ್ ಆಗಿರುತ್ತೆ. ಫ್ರೂಟ್ಸ್ ತಿನ್ಕೊಂಡು ಬದುಕುವಂಥ ಒಂದು ಪ್ರಾಣಿ ಆಗಿರುತ್ತೆ ಇದು. ಬ್ಯಾಟ್ಸ್ ಅಂತ ಏನು ಹೇಳ್ತೀವಲ್ಲ ಅದು ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 ಈಸ್ ರಾಂಗ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಯಾವುದು, ಸಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ಈಸ್ ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ ಇದು, ಯಾರು ಬೇಕಾದರೂ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಕ್ವಶನ್ ನಂಬರ್ 21: ದಿ ಆರ್ಗ್ಯಾನಿಸಮ್ ಸಿಕಾಡಾ, ಫ್ರಾಗ್ ಹಾಪರ್ಸ್ ಆ್ಯಂಡ್ ಪಾಂಡ್ ಸ್ಕ್ಯಾಟರ್ ಇವುಗಳೆಲ್ಲ ಏನು ಅಂತ ಕೇಳ್ತಾರೆ. ಸೊ ಇದರಲ್ಲಿ ನಾವು ನೋಡ್ಬೋದು, ಮೋಸ್ಟ್ಲಿ ಸಿಕಾಡ ಎಲ್ಲರೂ ಕೇಳಿರ್ತೀರ. ಅದು ಅಲ್ಲದೆ ನಮಗೆ ವೆರಿ ಇಂಪಾರ್ಟೆಂಟಾಗಿ ಕಂಡುಹಿಡಿಬೋದಾಗಿದೆ ಅಂದರೆ ಫ್ರಾಗ್ ಹಾಪರ್ಸ್ ಬಗ್ಗೆ ಕೇಳಿದ್ದಾರೆ. ಈ ಫ್ರಾಗ್ ಹಾಪರ್ಸ್ ಅಂತ ಹೇಳಿದ್ರೆ ಇದು ಒಂದು ನಮಗೆ ಈ ಇನ್ಸೆಕ್ಟ್ ಆಗಿರುತ್ತೆ, ಅಂದರೆ ಈ ಫ್ಲೈಯಿಂಗ್ ಇನ್ಸೆಕ್ಟ್ ಅಥವಾ ಈ ಒಂದು ಸಿಕಾಡಗಳು ನೀವು ಸಂಜೆ ಟೈಮಲ್ಲಿ ಈ ಎಲ್ಲಿ ಮರಗಳು ಅಥವಾ ಕಾಡಿರೋ ಕಡೆ ಈವ್ನಿಂಗ್ ಟೈಮ್ ಒಂದು ಕಿರಿಕಿರಿ ಅಂತ ಸೌಂಡ್ ಬರ್ತಾ ಇರುತ್ತೆ. ಸೊ ಆ ಒಂದು ಸೌಂಡ್ ಬರೋ ಒಂದು ಹುಳ ಯಾವುದು ಅಂದರೆ ಅದು ಸಿಕಾಡ ಆಗಿರುತ್ತೆ. ಮತ್ತು ಫ್ರಾಗ್ ಥರ ಜಂಪ್ ಮಾಡ್ತಕ್ಕಂಥ ಒಂದು ಗ್ರಾಸ್ ಹಾಪರ್ ಫ್ಯಾಮಿಲಿ. ಸೊ ಇವೆಲ್ಲ ಯಾವುದು ಅಂದರೆ ಇನ್ಸೆಕ್ಟ್ಸ್ಗಳು. ಅದಕ್ಕೆ ಸರಿಯಾದ ಉತ್ತರ ಸಿ, ಇನ್ಸೆಕ್ಟ್ಸ್. ಓಕೆ, ಸೊ 22nd ಕ್ವಶನ್ ಬಂದು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1: ಮೆನಿ ಚೂಯಿಂಗ್ ಗಮ್ಸ್ ಫೌಂಡ್ ಇನ್ ದ ಮಾರ್ಕೆಟ್ಸ್ ಆರ್ ಕನ್ಸಿಡರ್ಡ್ ಎ ಸೋರ್ಸ್ ಆಫ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸ್ಟೇಟ್ಮೆಂಟ್ 2: ಮೆನಿ ಚೂಯಿಂಗ್ ಗಮ್ಸ್ ಕಂಟೈನ್ಸ್ ಪ್ಲಾಸ್ಟಿಕ್ ಆ್ಯಸ್ ಅ ಬೇಸ್ ಅಂತ ಹೇಳ್ತಾರೆ. ಎಲ್ಲ ಒಂದು ಈ ಚೂಯಿಂಗ್ ಗಮ್ ಮಾಡಬೇಕಂದ್ರೆ ಒಂದು ಬೇಸ್ ಪ್ರಾಡಕ್ಟ್ನ ನಾವು ಅಂದರೆ ಬೇಸ್ ಗಮ್ನ ಯೂಸ್ ಮಾಡ್ತೀವಿ. ಆ ಒಂದು ಗಮ್ ಬೇಸ್ ಇಲ್ಲಿ ಯಾವುದು ಅಂದರೆ ಪಾಲಿವಿನೈಲ್ ಅಸಿಟೇಟ್ ಅಂತೇಳಿ ಯೂಸ್ ಮಾಡ್ತೀವಿ. ಅದು ಪಾಲಿವಿನೈಲ್ ಅಸಿಟೇಟ್
ಈ ಒಂದು ಪಾಲಿವಿನಲ್ ಅಸಿಟೇಟ್ ಇಟ್ಸ್ ಅ ಟೈಪ್ ಆಫ್ ಪ್ಲಾಸ್ಟಿಕ್. ಓಕೆ, ಒಂದು ಪ್ಲಾಸ್ಟಿಕ್ ಆಗಿರೋದ್ರಿಂದ ನಾವು ಚೂಯಿಂಗ್ ಗಮ್ಮಲ್ಲಿ ಸ್ವಲ್ಪ ಪ್ರಮಾಣದ ಮಟ್ಟಿಗೆ ನಾವು ಈ ಒಂದು ಪ್ಲಾಸ್ಟಿಕ್ನ ಗಮ್ ಬೇಸಾಗಿ ಯೂಸ್ ಮಾಡ್ತೀವಿ. ಈ ಸುಮಾರು ನಾವು ಹ್ಯೂಮನ್ ಬೀಯಿಂಗ್ಸ್ ಚೂಯಿಂಗ್ ಗಮ್ ತಿಂದು ಹೊರಗಡೆ ಬಿಸಾಕೋದ್ರಿಂದ ಏನಾಗುತ್ತೆ, ಈ ಒಂದು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ಗೆ ಕಾರಣವಾಗಿರುತ್ತೆ. ಸೊ ಅದಕ್ಕೆ ಇದರಲ್ಲಿ ಎರಡೂ ಸ್ಟೇಟ್ಮೆಂಟ್ ಕೂಡ ಕರೆಕ್ಟು. ಅದೇ ರೀತಿ ಸ್ಟೇಟ್ಮೆಂಟ್ 2 ಏನು ಹೇಳುತ್ತೆ, ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೇನ್ ದ ಸ್ಟೇಟ್ಮೆಂಟ್ 1. ಇದಕ್ಕೆ ಸರಿಯಾದ ಉತ್ತರ 22ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ಸೊ ನೆಕ್ಸ್ಟ್ 23ನೇ ಕ್ವಶನ್ನು ಬಯೋಡೈವರ್ಸಿಟಿ ಬಗ್ಗೆ ಕೇಳಿದ್ದಾರೆ. ಸೊ ಈ ಕ್ವಶನಲ್ಲಿ ಹೇಗಿದೆ ಅಂದರೆ ಪೇರ್ ಬಗ್ಗೆ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಹೇಳ್ತಾರೆ ಕಂಟ್ರಿ, ಸೆಕೆಂಡ್ ಅನಿಮಲ್ಸ್ ಫೌಂಡ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್ ಬಗ್ಗೆ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ನೋಡೋದಾದರೆ ನೀವು ಬ್ರೆಜಿಲಲ್ಲಿ ಇಂದ್ರಿ ಅಂತ ಕೇಳ್ತಾರೆ. ಸೊ ನೋಡಿ, ಒಂದು ಥೀಮ್ ಬೇಸ್ಡ್ ಅಂತ ಹೇಳಿದ್ವಲ್ಲ, UPSC ದೆರ್ ಈಸ್ ಸರ್ಟನ್ ಏರಿಯಾಸ್ ಅಲ್ಲಿ ಮಾತ್ರ ಯೂಶಲಿ ಕವರ್ ಮಾಡ್ತಾ ಇದ್ದಾರೆ. ನೀವು 2023 ಒಂದು ಕ್ವಶನ್ ನೋಡಿರ್ಬೋದು, ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು. ಒಂದು ಆ್ಯನಿಮಲ್ ಇರುತ್ತೆ, ಆ ಆ್ಯನಿಮಲ್ನ ಸ್ಟಿಕ್ನ ಒಂದು ಗೂಡೊಳಗೆ ಹಾಕಿ ಅಲ್ಲಿರೋ ನೊಣಗಳನ್ನೆಲ್ಲ ತಿನ್ನತ್ತೆ ಅಂತ. ಸೊ ಅದು ಒರಂಗುಟಾನ್ ಬಗ್ಗೆ ಕೇಳಿದರು. ಸೊ ಅದೇ ಥರ ಸ್ಪೀಷೀಸ್ ಆಗಿರ್ತಕ್ಕಂಥ ಕೆಲವು ಆ್ಯನಿಮಲ್ಗಳ ಬಗ್ಗೆ ಈ ಸಲನೂ ಕೇಳಿದ್ದಾರೆ. ಸೊ ನಾವು ಅಲ್ಲಿಗೆ ಅರ್ಥ ಮಾಡ್ಕೋಬೇಕು, ಈ ಏಪ್ಸ್ಗಳಾಗಿರ್ಬೋದು ಅಥವಾ ಗಿಬ್ಬನ್ಸ್ಗಳಾಗಿರ್ಬೋದು ಅಥವಾ ಈ ಥರ ಒಂದು ಕ್ವಶನ್ಸ್ನ ನಾವು, ಈ ಮಂಕಿ ರಿಲೇಟೆಡ್ ಕ್ವಶನ್ಸ್ನ ನಾವು ಅಥವಾ ಆ ಒಂದು ಟಾಪಿಕ್ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡಿದಷ್ಟು ನಮಗೆ ಈ ಥರ ಕ್ವಶನ್ಸ್ಗಳು ಅಟೆಂಪ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ನೋಡಬೇಕಂದ್ರೆ ಸೊ ಲಿಟಲ್ ಬಿಟ್ ಆಫ್ ಟಫೆಸ್ಟ್ ಕ್ವಶನ್ ಅಂತ ನಾನು ಹೇಳ್ಬೋದು ಇದನ್ನು. ಸೊ ಫಸ್ಟು ಬ್ರೆಜಿಲ್ ಇಂದ್ರಿ ಅನ್ನೋ ಇದು ಒಂದು ಏಪ್ ಫ್ಯಾಮಿಲಿ, ಅಂದರೆ ಕೋತಿ ಫ್ಯಾಮಿಲಿ. ಅದು ಬ್ರೆಜಿಲಲ್ಲಿ ನ್ಯಾಚುರಲ್ ಆಗಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಯೂಶಲಿ ಈ ಇಂದ್ರಿ ಇರ್ತಕ್ಕಂಥ ಪ್ಲೇಸ್ ಯಾವುದು ಅಂದರೆ ಮಡಗಾಸ್ಕರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ರಾಣಿ ಇರುತ್ತೆ, ಅನಿಮಲ್ ಇರುತ್ತೆ. ನೆಕ್ಸ್ಟ್ ಕೇಳ್ತಾರೆ ಎಲ್ಕ್. ಈ ಎಲ್ಕ್ ಅನ್ನೋದು ಒಂದು ರೆಡ್ ಡಿಯರ್, ಅಂದರೆ ಕೆಂಪು ಜಿಂಕೆ ಜಾತಿಗೆ ಸೇರಿರ್ತಕ್ಕಂಥ ಒಂದು ಅನಿಮಲ್. ಇದಿರೋದು ಎಲ್ಲಿ ಅಂದರೆ ನಮಗೆ ನಾರ್ತ್ ಅಮೇರಿಕಾ ಮತ್ತು ಈಸ್ಟರ್ನ್ ಏಷ್ಯಾ, ಲೈಕ್ ಚೈನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಕೊರಿಯಾ ಆಗಿರ್ಬೋದು, ಈ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಾವು ಈ ಎಲ್ಕ್ನ ನೋಡ್ಬೋದು. ಬಟ್ ನಾಟ್ ಇನ್ ಇಂಡೋನೇಷ್ಯಾದಲ್ಲಿ ಇದನ್ನು ನಾವು ನೋಡಲಿಕ್ಕಾಗಲ್ಲ. ನೆಕ್ಸ್ಟ್ ಈಸ್ ಬೊನೋಬೋ ಅಂತ ಕೇಳ್ತಾರೆ. ಈ ಬೊನೋಬೋ ಎಲ್ಲಿ ಅಂದರೆ ಮಡಗಾಸ್ಕರಲ್ಲಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಈ ಬೊನೋಬೋ ಕೂಡ ಒಂದು ಕೋತಿ ಫ್ಯಾಮಿಲಿಗೆ ಸೇರಿರ್ತಕ್ಕಂಥದ್ದು. ಇದು ಎಲ್ಲಿ ನಮಗೆ ನೋಡ್ಬೋದು ಅಂದರೆ ಕಾಂಗೋ ಬೇಸಿನಲ್ಲಿ ಇರ್ತಕ್ಕಂಥ ಒಂದು ಫ್ಯಾಮಿಲಿ. ಸೊ ಹಾಗಾಗಿ ಇಲ್ಲಿ ಯಾವ ಪೇರ್ ಕೂಡ ಸರಿಯಾಗಿ ಮ್ಯಾಚ್ ಆಗದೆ ಇರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ನನ್ ಆಫ್ ದಿ ಅಬೋರ್, ನನ್ ಆಫ್ ದ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ನೆಕ್ಸ್ಟ್ ನೋಡೋದಾದರೆ 24ನೇ ಕ್ವಶನ್ನು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್ ಅಂಥೇಳಿ ಕೇಳ್ತಾರೆ. ಸ್ಟೇಟ್ಮೆಂಟ್ 1, ಇಟ್ ಈಸ್ ಒನ್ ಆಫ್ ದಿ ಏಜೆನ್ಸೀಸ್ ಆಫ್ ಯುನೈಟೆಡ್ ನೇಷನ್ ಅಂತ ಹೇಳ್ತಾರೆ. ಸೆಕೆಂಡ್, World Toilet Summit, World Toilet Day and World Toilet Colleges are the initiatives of these organizations to inspire action to tackle the global sanitation crisis ಅಂತ ಹೇಳ್ತಾರೆ. Third statement, the main focus of its function is to grant funds to least developed countries and developing countries to achieve ದಿ ಎಂಡ್ ಆಫ್ ದಿ ಓಪನ್ ಡೆಫಿಕೇಶನ್ ಅಂತ ಹೇಳ್ತಾರೆ. ಸೊ ಇದು ಮುಖ್ಯವಾಗಿ ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್ ಬಗ್ಗೆ ಕರೆಂಟ್ ಅಫೇರ್ಸಲ್ಲಿ ರಿಲೇಟೆಡ್ ಕ್ವಶನ್ಸ್. ಈ ಒಂದು ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್ ಇಟ್ಸ್ ನಾಟ್ ಕಮ್ ಅಂಡರ್ ಯುನೈಟೆಡ್ ನೇಷನ್ಸ್, ಬಟ್ ಆದರೆ ಇದು ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಓಕೆ, ಇದೊಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿರುತ್ತೆ. ಇಟ್ಸ್ ನಾಟ್ ಕಮ್ ಅಂಡರ್ UN ಅಂಡ್ರಲ್ಲಿ ಬರಲ್ಲ. ಸೊ ಅಲ್ಲಿಗೆ ಆಪ್ಷನ್ 3 ಈಸ್ ಎಲಿಮಿನೇಟೆಡ್. ಸೆಕೆಂಡ್ ಆಪ್ಷನ್, ವರ್ಲ್ಡ್ ಟಾಯ್ಲೆಟ್ ಸಮ್ಮಿಟ್ ಆ್ಯಂಡ್ ವರ್ಲ್ಡ್ ಟಾಯ್ಲೆಟ್ ಡೇ ಆ್ಯಂಡ್ ವರ್ಲ್ಡ್ ಟಾಯ್ಲೆಟ್ ಕಾಲೇಜಸ್ ಆರ್ ದಿ ಇನಿಷಿಯೇಟಿವ್ಸ್ ಅಂತಾರೆ. ಆ ಸ್ಟೇಟ್ಮೆಂಟ್ ನಮಗೆ ಸರಿಯಾಗಿರುತ್ತೆ. ಸೊ ಅಲ್ಲಿಗೆ 2 ಇರ್ತಕ್ಕಂಥ ಸ್ಟೇಟ್ಮೆಂಟ್ ನಮಗೆ ಸರಿ, ಅಂದರೆ 3 ಸೆಕೆಂಡ್ ಆಪ್ಷನ್ ನಾವು ಡಿಲೀಟ್ ಮಾಡ್ತೀವಿ. ಇಟ್ ಶುಡ್ ಬಿ ಐದರ್ 2 ಆರ್ 2 and 3 ಆಗಿರುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ, ದ ಮೇನ್ ಫೋಕಸ್ ಆಫ್ ಇಟ್ಸ್ ಫಂಕ್ಷನ್ ಈಸ್ ಟು ಗ್ರ್ಯಾಂಟ್ ಫಂಡ್. ಸೊ ಇಲ್ಲೊಂದು ಮುಖ್ಯವಾಗಿರೋ ಪಾಯಿಂಟ್ನ ಅರ್ಥ ಮಾಡ್ಕೋಬೇಕು. ಗ್ರ್ಯಾಂಟ್ ಫಂಡ್ ಅಂದರೆ ಇದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆಗುತ್ತೆ. ಫಂಡ್ ರೇಸ್ ಮಾಡಿದ್ರೂ ಕೂಡ
ಈ ಒಂದು ಫಂಡ್ ರೈಸಿಂಗ್ ಮುಖ್ಯವಾಗಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಈ ಒಂದು ಸ್ಯಾನಿಟೈಸೇಷನ್ ಬಗ್ಗೆ ಅವೇರ್ನೆಸ್ ಕೊಡಲಿಕ್ಕೆ ಅಥವಾ ಟ್ರೈನಿಂಗ್ ಕೊಡಲಿಕ್ಕೆ ಮತ್ತು ಇದ್ರ ಬಗ್ಗೆ ಎಜುಕೇಷನ್ ಕೊಡ್ಲಿಕ್ಕೆ ಮಾತ್ರ ನಾವು ಒಂದು ಪ್ರಾಜೆಕ್ಟ್ನ ಹಾಕ್ಕೊಂಡಿರ್ತೀವಿ. ಬಿಟ್ಟರೆ ಇದರಿಂದ ಯಾವುದೇ ಥರ ಗ್ರಾಂಟ್ಸ್ನು ಕೂಡ ನಾವು ಯಾವ ಒಂದು ಲೀಸ್ ಡೆವಲಪಿಂಗ್ ಕಂಟ್ರಿಗೆ ಯಾವುದೇ ಥರ ಗ್ರಾಂಟ್ಸ್ ಕೊಡಲ್ಲ. ಇಲ್ಲಿ ಓನ್ಲಿ ಪ್ರಾಜೆಕ್ಟ್ಸ್ಗಳನ್ನು ನಾವು ಹಮ್ಕೋತೀವಿ. ಈ ಒಂದು ಪ್ರಾಜೆಕ್ಟ್ಸ್ಗಳಿಂದ ಸ್ಯಾನಿಟೈಸೇಷನ್ ಬಗ್ಗೆ ಎಜುಕೇಷನ್ಸ್ ಆಗಿರ್ಬೋದು, ಅವೇರ್ನೆಸ್ ಆಗಿರ್ಬೋದು, ಸೊ ಈ ಥರ ಒಂದು ಕಾರ್ಯಕ್ರಮಗಳನ್ನು ಮಾತ್ರ ನಾವು ಇಟ್ಕೊಂಡಿರ್ತಾರೆ. ಅದನ್ನು ಬಿಟ್ಟರೆ ಬೇರೆ ಯಾವ ಥರದ್ದು ಇದರೊಳಗಿರಲ್ಲ. ಸೊ ಹಂಗಾಗಿ ಸ್ಟೇಟ್ಮೆಂಟ್ 3 ಈಸ್ ಆಲ್ಸೋ ರಾಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 2 ಓನ್ಲಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ನೀವು 2019ರಲ್ಲಿ ಒಂದು ಕ್ವಶನ್ಸ್ ಕೇಳಿದರು, ಎಲಿಫೆಂಟ್ ಬಗ್ಗೆ ಕೇಳಿದರು. ಸೊ ಹೀಗೆ ಪ್ರತಿ ವರ್ಷ ಒಂದೊಂದು ಆ್ಯನಿಮಲ್ ಬಗ್ಗೆ ಕೂಡ ನಮಗೆ ಕ್ವಶನ್ಸ್ ಬರ್ತಾನೆ ಇದೆ. ಅಂದರೆ ಅಟ್ ಇಟ್ಸ್ ಬಿಹೇವಿಯರಲ್ ಕ್ಯಾರೆಕ್ಟರ್ ಬಗ್ಗೆ ಕ್ವಶನ್ಸ್ಗಳು ಪ್ರತಿ ವರ್ಷ ಬರ್ತಾ ಇದೆ. ಸೊ ಇಲ್ಲಿ 25ನೇ ಕ್ವಶನ್ ಬಂದು, ಲಯನ್ ಡು ನಾಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ಬ್ರೀಡಿಂಗ್ ಸೀಸನ್. Not only lion, make sure that mammals do not have any particular breeding seasons irodilla. Okay, especially these are the mammals. Okay, lions kuda yavade ondu particular breeding season iralla, throughout the year adu yavag bekadru breed ಮಾಡುತ್ತೆ. So ಅಲ್ಲಿಗೆ statement 1 is correct. Unlike most other big cats, cheetah do not ರೋರ್ ಅಂತ ಹೇಳ್ತಾರೆ, ಅಂದರೆ ಗರ್ಜಿಸಲ್ಲ ಅಂತ ಹೇಳ್ತಾರೆ. ಸೊ ಒಂದು ತಿಳ್ಕೊಬೇಕು, ನಮಗೆ ಲೆಪರ್ಡ್ ಗರ್ಜಿಸುತ್ತೆ ಆ್ಯಂಡ್ ಇವನ್ ಟೈಗರ್, ಲೈನ್ ಎಲ್ಲ ಗರ್ಜಿಸುತ್ತೆ. ಬಟ್ ಚೀತಾ ಗರ್ಜಿಸಲ್ಲ. ಯಾಕೆ ಅಂದರೆ ಒಂದು ಗರ್ಜನೆ ಮಾಡೋಕ್ಕೆ ಒಂದು ಈ ಥ್ರೋಟಲ್ಲಿ 2 ways ಆಫ್ ನಮಗೆ ಬೋನ್ ಗ್ರೋತ್ ಆಗಿರುತ್ತೆ ಲಯನ್ ಅಥವಾ ಟೈಗರಲ್ಲಿ. ಆ ಒಂದು ಗ್ರೋತು ನಮಗೆ ಈ ಒಂದು ಚೀತಾದಲ್ಲಿರಲ್ಲ. ಸೊ ಹಂಗಾಗಿ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಚೀತಾ ನಮಗೆ ಗರ್ಜನೆ ಮಾಡೋಲ್ಲ, ಗರ್ಜಿಸಲ್ಲ ಅದು. ಓಕೆ, ಇದು ಸ್ಟೇಟ್ಮೆಂಟ್ 2 ಈಸ್ ಆಲ್ಸೋ ಕರೆಕ್ಟ್. ಸ್ಟೇಟ್ಮೆಂಟ್ 3, ಅನ್ಲೈಕ್ ಮೇಲ್ ಲಯನ್, ಮೇಲ್ ಲೆಪರ್ಡ್ ಡು ನಾಟ್ ಪ್ರೊಕ್ಲೈಮ್ ದೇರ್ ಟೆರಿಟರಿ ಬೈ ಸೆಂಟ್ ಮಾರ್ಕಿಂಗ್ ಅಂತ ಹೇಳ್ತಾರೆ. ಅಂದರೆ ಯೂಶಲಿ ಯೂರಿನ್ ಇಂದ ಒಂದು ಸೆಂಟ್ ಆಗಿರ್ಬೋದು, ಬಾಡಿ ಗ್ಲ್ಯಾಂಡ್ಸ್ಗಳಿಂದ ಒಂದು ಸೆಂಟ್ನ ಮಾರ್ಕ್ ಮಾಡಿ ಅದರಿಂದ ಒಂದು ಟೆರಿಟರಿ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಇದ್ರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ ಕ್ಯಾಟ್ ಫ್ಯಾಮಿಲಿ. ಈ ಕ್ಯಾಟ್ ಫ್ಯಾಮಿಲಿ ಇಸ್ ಫೇಮಸ್ ಫಾರ್ ಮಾರ್ಕಿಂಗ್ ದೇರ್ ಟೆರಿಟರೀಸ್. ಇವನ್ ವೈಲ್ಡ್ ಅನಿಮಲ್ಸ್ನ ಬಿಟ್ಬಿಟ್ಟು ಇವನ್ ನಮ್ಮ ಮನೆ ಹತ್ರ ಇರ್ತಕ್ಕಂಥ ಬೆಕ್ಕುಗಳು ಕೂಡ ಆ ಒಂದು ಈ ಟೆರಿಟರಿನ ಮಾರ್ಕ್ ಮಾಡ್ಕೊಂಡಿರುತ್ತೆ ಬೈ ಯೂಸಿಂಗ್ ದೇರ್ ಯೂರಿನ್ ಆ್ಯಂಡ್ ಆಲ್. ಸೊ ಮೋಸ್ಟ್ ಆಫ್ ಆಲ್ ದಿ ಕ್ಯಾಟ್ ಫ್ಯಾಮಿಲಿ ವಿಲ್ ಮಾರ್ಕ್ ದೇರ್ ಟೆರಿಟರಿ ಬೈ ಯೂಸಿಂಗ್ ದಿ ಸೆಂಟ್ ಓನ್ಲಿ. ಸೊ ಅಲ್ಲಿಗೆ ಸ್ಟೇಟ್ಮೆಂಟ್ 3 ಈಸ್ ರಾಂಗ್. ಯಾಕಂದರೆ ಲೆಪರ್ಡ್ ಕೂಡ ಆ ಒಂದು ಸೆಂಟ್ನ ಯೂಸ್ ಮಾಡಿಕೊಂಡು ಟೆರಿಟರಿನ ಮಾರ್ಕ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿಗೆ ಕರೆಕ್ಟ್ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 1 and 2 ಓನ್ಲಿ. ಸೊ ನೆಕ್ಸ್ಟ್ 26ನೇ ಕ್ವಶನ್ನು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಡಿಸ್ಕ್ರಿಪ್ಷನ್ ಆಫ್ 100 million farmers. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಇಟ್ ಈಸ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ accelerating the transition towards food and water system that are net zero, nature positive and that aims to increase the farmer resilience ಅಂತ ಹೇಳ್ತಾರೆ. ಸೆಕೆಂಡ್ ಸ್ಟೇಟ್ಮೆಂಟು, ಇಟ್ ಈಸ್ ಅ ಇಂಟರ್ನ್ಯಾಷನಲ್ ಅಲಯನ್ಸ್ and a network of individual and farming organization interested in supporting and strengthening the development of organic animal husbandry. It is third statement bandu, it is a C's option, it is a digital platform fully integrated with service provided and built on blockchain that lets buyer, seller and third party trade fertilizer quickly and securely. Option D bandu, it is a platform with mission of encouraging the farmers to form farmer product organization and or agri-business consortium, thus facilitating access to the global open market to sell their product ಅಂತ ಹೇಳ್ತಾರೆ. ಸೊ ಈ 100 million ಫಾರ್ಮರ್ಸ್ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, consider the following statement: battery storage, biomass generators, fuel cells, rooftop solar photovoltaic units ಅಂತ ಹೇಳ್ತಾರೆ. So how many of the above are considered ಡಿಸ್ಟ್ರಿಬ್ಯೂಟೆಡ್ ಎನರ್ಜಿ ರಿಸೋರ್ಸ್? ಇಲ್ಲಿ ಡಿಸ್ಟ್ರಿಬ್ಯೂಟೆಡ್ ಎನರ್ಜಿ ರಿಸೋರ್ಸ್ ಅಂದರೆ ಸ್ಮಾಲ್ ಏನು ಡಿವೈಸ್ನ ಯೂಸ್ ಮಾಡಿ ನಾವು ಎಲೆಕ್ಟ್ರಿಸಿಟಿ ಜನ್ರೇಷನ್ ಮಾಡಿ ಆ ಒಂದು ಡಿವೈಸ್ನ ನಾವು ಲಾರ್ಜರ್ ಎಲೆಕ್ಟ್ರಿಸಿಟಿ ಯೂನಿಟ್ಗಳಿಗೆ ಕನೆಕ್ಟ್ ಮಾಡೋದನ್ನು ನಾವು ಡಿಸ್ಟ್ರಿಬ್ಯೂಟೆಡ್ ಎನರ್ಜಿ ಸೋರ್ಸಸ್ ಅಂಥೇಳಿ ಕರಿತೀವಿ. ಸೊ ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರ ಆಲ್ ದಿ ಅಬೋ, ಆಲ್ ಫೋರ್ಸ್ ಆರ್ considered as a distributed energy sources. All these are considered as distributed energy
sources. Okay. So next 28ನೇ question, which one of the following shows unique relationship with an insect that has co-evolved with it, and that is the only insect that can pollinate this tree. ಸೊ ಒಂದು ತಿಳ್ಕೊಬೇಕು, ಈ ಒಂದು ಪಾಲಿನೇಷನ್ ಅಂತ ಹೇಳ್ತಾರೆ, ಇನ್ಸೆಕ್ಟ್ ಅಂತಲೂ ಹೇಳ್ತಾರೆ. ಸೊ ಈ ಒಂದು ಪರ್ಟಿಕ್ಯುಲರ್ಗೆ ನಮಗೆ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು ಏನು ಅಂದರೆ, ಈ ಸ್ಪೀಷೀಸ್ ಬಗ್ಗೆ ಅಟ್ಲೀಸ್ಟ್ ನಮಗೆ ಒಂದು ಜನರಲ್ ಐಡಿಯಾ ಇರಬೇಕು. ಸ್ಯಾಂಡಲ್ ವುಡ್ ಬಗ್ಗೆ ಗೊತ್ತೆ, ಸೆಂಟಾಲಮ್ ಆಲ್ಬಮ್ ಅಂತ ಏನು ಕರಿತೀವಲ್ಲ, ಇದು ಪಾಲಿನೇಷನ್ ನಮಗೆ ಬರ್ಡ್ಸಿಂದ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ಫ್ರೂಟ್ಸ್. ಮತ್ತು ಇನ್ಸೆಕ್ಟ್ಸು ಕೂಡ ಆಗುತ್ತೆ, ಆಗಲ್ಲ ಅಂತಲ್ಲ, ಬಟ್ ಇಲ್ಲಿ ನಮಗೆ ಮೇಜರ್ಲಿ ಅಂತ ಹೇಳ್ತಾರೆ, ದೆರ್ ಈಸ್ ಅ ಯೂನಿಕ್ ರಿಲೇಷನ್ಶಿಪ್ ವಿತ್ ಇನ್ಸೆಕ್ಟ್ ಆ್ಯಂಡ್ ದ ಟ್ರೀ ಅಂತ ಹೇಳಿ ಹೇಳ್ತಾರೆ. ಸೊ ಮಹುವಾ ಈಸ್ ಆಲ್ಸೋ ನಾಟ್ ಕರೆಕ್ಟ್ ಆನ್ಸರ್. ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ಫಿಗ್. ಫಿಗ್ ಅಂದರೆ ಆಲದ ಮರ. ಸೊ ಏನು ಹತ್ತಿ ಹಣ್ಣು ಅಂತ ಕರಿತೀವಲ್ಲ, ಸೊ ಆ ಹಣ್ಣಿನ ಮರ ನಮಗೆ ನೋಡೋದಾದರೆ ಒಂದು ಎವಾಲ್ವ್ಡ್ ರಿಲೇಷನ್ಶಿಪ್ ವಿತ್ ಟ್ರೀ ಇರುತ್ತೆ. ಸೊ ಎಸ್ಪೆಷಲಿ ಯಾವ ಒಂದು ಇನ್ಸೆಕ್ಟ್ ಅಂತ ಹೇಳಿದ್ರೆ, ಈ ವ್ಯಾಸ್ಪ್ ಇರುತ್ತಲ್ಲ, ವ್ಯಾಸ್ಪ್ ನಮಗೆ ಈ ಟ್ರೀ ಜೊತೆಗೆ ಒಂದು ಯೂನಿಕ್ ರಿಲೇಷನ್ಶಿಪ್ ಹೊಂದ್ಕೊಂಡಿರುತ್ತೆ, ಆ್ಯಂಡ್ ಇಟ್ ವಿಲ್ ಆಲ್ಸೋ ಹೆಲ್ಪ್ಫುಲ್ ಇನ್ ಪಾಲಿನೇಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಟ್ರೀ ಸ್ಪೀಷೀಸ್. ನೀವು ಈ ಹತ್ತಿ ಹಣ್ಣು ಮರದ ಹತ್ರ ನೋಡಿದ್ರೆ ಸುಮಾರು ವ್ಯಾಸ್ ಸ್ಪೀಷೀಸ್ನ ನೋಡ್ಬೋದು. ಓಕೆ, ಇವನ್ ಬರ್ಡ್ಸ್ ಕೂಡ ತಿನ್ನುತ್ತೆ, ಬಟ್ ಮೇಜರ್ಲಿ ಒಂದು ಪರ್ಟಿಕ್ಯುಲರ್ ಸಿಂಬಯೋಟಿಕ್ ರಿಲೇಷನ್ಶಿಪ್ ಇಟ್ಕೊಂಡಿರೋದು ಯಾವುದು ಅಂದರೆ ವ್ಯಾಸ್ಪ್ ಮತ್ತು ಈ ಒಂದು ಫಿಗ್ ಟ್ರೀ ಅಥವಾ ಈ ಒಂದು ಫೈಕಸ್ ಟ್ರೀ ಸ್ಪೀಷೀಸ್ ಅಂತೇಳಿ ಕರಿಬೋದು. ಸೊ ನೆಕ್ಸ್ಟ್ ಕ್ವಶನ್ ಬಂದು 29ನೇ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್: ಬಟರ್ಫ್ಲೈ, ಫಿಶ್, ಫ್ರಾಕ್ಸ್. ಹೌ ಮೆನಿ ಆಫ್ ದಿ ಎಬೋವ್ ಹ್ಯಾವ್ ಪಾಯ್ಸನಸ್ ಸ್ಪೀಷೀಸ್ ಅಮಾಂಗ್ ದೆಮ್? ಸೊ ಇದರ ಮೂರುಗಳಲ್ಲಿ ಪಾಯ್ಸನಸ್ ಯಾವುದು ಅಂತ ನಮಗೆ ಇದೊಂದು ಈಸಿಯಾಗಿರ್ತಕ್ಕಂಥ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಬಂದು ಆಲ್ ದಿ 3 ಹ್ಯಾವ್ ಅ ಪಾಯ್ಸನಸ್. ಸೊ ಬಟರ್ಫ್ಲೈಯಲ್ಲಿ ನೋಡೋದಾದರೆ ನಮಗೆ ಯಾವುದು ಮೊನಾರ್ಕ್ ಬಟರ್ಫ್ಲೈ ಅಂತ ಬರುತ್ತೆ. ಸೊ ಅದು ಕೂಡ ಒಂದು ಪಾಯ್ಸನಸ್ ಬಟರ್ಫ್ಲೈ ಆಗಿರುತ್ತೆ. ಫಿಶಲ್ಲೂ ಕೂಡ ನಮಗೆ ಸುಮಾರು ಫಿಶಸ್ ಪಾಯ್ಸನಸ್ ಇದೆ. ಫ್ರಾಗಲ್ಲಿ ಅಮೆಝಾನ್ ಫಾರೆಸ್ಟ್ಗೆ ಹೋದರೆ ಸುಮಾರು ನಮಗೆ ಪಾಯ್ಸನಸ್ ಎಲ್ಲೋ ಸ್ಕಿನ್ಡ್ ಪಾಯ್ಸನಸ್ ಫ್ರಾಗ್ ಎಲ್ಲ ಇರುತ್ತೆ, ಅದೆಲ್ಲ ಪಾಯ್ಸನಸ್. ಸೊ ಆಲ್ ದ ಸ್ಪೀಷೀಸ್ ಹ್ಯಾವ್ ನಮಗೆ ಪಾಯ್ಸನಸ್ ಸ್ಪೀಷೀಸ್ ಇದೇ ಇರುತ್ತೆ, ಬಟರ್ಫ್ಲೈ, ಫಿಶ್ ಮತ್ತು ಫ್ರಾಗ್ಸಲ್ಲಿ. ಸರಿಯಾದ ಉತ್ತರ ಸಿ, ಆಲ್ 3 ಹ್ಯಾವ್ ಅ ಪಾಯ್ಸನಸ್ ಸ್ಪೀಷೀಸ್. ನೆಕ್ಸ್ಟ್ 30ನೇ ಕ್ವಶನ್ನು, ಕ್ಯಾಶ್ಯೂ, ಪಪ್ಪಾಯ ಆ್ಯಂಡ್ ರೆಡ್ ಸ್ಯಾಂಡಸ್. ಹೌ ಮೆನಿ ಆಫ್ ದಿ ಅಬೋವ್ ಟ್ರೀಸ್ ಆರ್ ಆ್ಯಕ್ಚುಲಿ ನೇಟಿವ್ ಟು ಇಂಡಿಯಾ? ಸೊ ಇಲ್ಲಿ ನಮಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಓನ್ಲಿ 1 ಆರ್ ದಿ ಕರೆಕ್ಟ್ ಆನ್ಸರ್. ಅದು ಯಾವುದು ಅಂದರೆ ರೆಡ್ ಸ್ಯಾಂಡರ್. ಈ ಕರ್ನೂಲ್, ಕಡಪ, ಚಿತ್ತೂರು ಇದೆಯಲ್ಲ ನಮ್ಮ ಆಂಧ್ರ ಪ್ರದೇಶ, ಇದಕ್ಕೆ ನೇಟಿವ್ ಆಗಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಸ್ಪೀಷೀಸ್ಗೆ. ಅಪಾರ್ಟ್ ಫ್ರಮ್ ದ್ಯಾಟ್ ಈ ಕ್ಯಾಶ್ಯೂ ಮತ್ತು ಪಪ್ಪಾಯ ನಮಗೆ ನೇಟಿವ್ ಅಲ್ಲ. ಸೊ ಅಲ್ಲಿಗೆ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು ದಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಲಾರ್ಜೆಸ್ಟ್ ಸೋರ್ಸ್ ಆಫ್ ಸಲ್ಫರ್ ಡೈಆಕ್ಸೈಡ್ ಎಮಿಷನ್ ಅಂತ ಹೇಳಿ ಕೇಳ್ತಾರೆ. ಸೊ ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರ ಪವರ್ ಪ್ಲ್ಯಾಂಟ್ ಯೂಸಿಂಗ್ ಫಾಸಿಲ್ ಫ್ಯೂಯಲ್ಸ್. ಸೊ ಈ ಒಂದು ಸಲ್ಫರ್ ಡೈಆಕ್ಸೈಡ್ ಎಮಿಷನಲ್ಲಿ ಸುಮಾರು 75% ಅಷ್ಟು ನಮಗೆ ಸಲ್ಫರ್ ಡೈಆಕ್ಸೈಡ್ ಎಮಿಷನ್ ಎಲ್ಲಿಂದ ಬರುತ್ತೆ ಅಂದರೆ ಪವರ್ ಪ್ಲ್ಯಾಂಟ್ ಯೂಸಿಂಗ್ ಫಾಸಿಲ್ ಫ್ಯೂಯಲ್ಸ್. ಈ ಒಂದು ಸೋರ್ಸಿಂದ 75% ಬರುತ್ತೆ. ಬಾಕಿ ರಿಮೈನಿಂಗ್ ಸೋರ್ಸಿಂದ ನಮಗೆ ಈ ಒಂದು ಬಾಕಿ ಸಲ್ಫರ್ ಡೈಆಕ್ಸೈಡ್ ಎಮಿಟ್ ಆಗುತ್ತೆ. ಸೊ ಅದಕ್ಕೆ ಸರಿಯಾದ ಉತ್ತರ 90ನೇ ಕ್ವಶನ್ಗೆ ಆಪ್ಷನ್ ಡಿ, ಪವರ್ ಪ್ಲ್ಯಾಂಟ್ ಯೂಸಿಂಗ್ ಫಾಸಿಲ್ ಫ್ಯೂಯಲ್ಸ್. ಸೊ ನೆಕ್ಸ್ಟು ನಮಗೆ ಇರ್ತಕ್ಕಂಥದ್ದು 96ನೇ ಕ್ವಶನ್, ಎಕಾಲಜಿ ಎನ್ವೈರನ್ಮೆಂಟ್ ರಿಲೇಟೆಡ್ ಯಾವುದು ಅಂದರೆ ಸ್ಟೇಟ್ಮೆಂಟ್ 1, ದಿ ಯುರೋಪಿಯನ್ ಪಾರ್ಲಿಮೆಂಟ್ ಅಪ್ರೂವ್ಡ್ ದಿ ನೆಟ್ ಝೀರೋ ಇಂಡಸ್ಟ್ರಿಯಲ್ ಆ್ಯಕ್ಟ್ ರೀಸೆಂಟ್ಲಿ. ಓಕೆ. ಸ್ಟೇಟ್ಮೆಂಟ್ 2, ದಿ ಯುರೋಪಿಯನ್ ಯೂನಿಯನ್ ಇಂಟೆಂಡ್ ಟು ಅಚೀವ್ ಕಾರ್ಬನ್ ನ್ಯೂಟ್ರಾಲಿಟಿ ಬೈ 2040 ಆ್ಯಂಡ್ ದೇರ್ ಫೋರ್ ಏಮ್ಸ್ ಟು ಡೆವಲಪ್ ಆಲ್ ಆಫ್ ಇಟ್ಸ್ ಕ್ಲೀನ್ ಟೆಕ್ನಾಲಜಿ ಬೈ ದಟ್ ಟೈಮ್ ಅಂತ ಹೇಳಿ ಹೇಳ್ತಾರೆ. ಸೊ ಇದರೊಳಗೆ ನೋಡೋದಾದರೆ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಆನ್ಸರ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ ನಮಗೆ. ಸೊ ರೀಸೆಂಟ್ಲಿ ಯುರೋಪಿಯನ್ ಪಾರ್ಲಿಮೆಂಟ್ ಹ್ಯಾಸ್ ಅಪ್ರೂವ್ಡ್ ದಿಸ್ ನೆಟ್ ಝೀರೋ ಇಂಡಸ್ಟ್ರಿಯಲ್ ಆ್ಯಕ್ಟ್ ರೀಸೆಂಟ್ಲಿ, ಅದು ಕರೆಕ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ದ ಯುರೋಪಿಯನ್ ಯೂನಿಯನ್ ಇಂಟೆಂಡ್ ಟು ಅಚೀವ್ ಕಾರ್ಬನ್ ನ್ಯೂಟ್ರಲಿಟಿ ಬೈ 2030. ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟ್ನ ಸ್ವಲ್ಪ ಆಲ್ಟರ್ ಮಾಡಿದ್ದಾರೆ. ಸೊ ನಮಗೆ at least 40% of whatever the industry's outcome which is use its own clean technology, up to 40%
ಕ್ಲೀನ್ ಟೆಕ್ನಾಲಜಿನ ಯೂಸ್ ಮಾಡಬೇಕು ಬೈ 2030 ಅಂತ ಹೇಳ್ತಾರೆ. ಬಟ್ ಇಲ್ಲಿ ಹೇಳ್ತಾರೆ ಒಂದು ಎಕ್ಸ್ಟ್ರೀಮ್ ವರ್ಡ್ ಆಲ್ ಅಂತ ಯೂಸ್ ಮಾಡ್ತಾರೆ. ಸೊ ಆಲ್ ಈಸ್ ನಾಟ್ ಕರೆಕ್ಟ್. ಓನ್ಲಿ 40% ಆಫ್ ಇಟ್ಸ್ ಕ್ಲೀನ್ ಟೆಕ್ನಾಲಜಿನ ಯೂಸ್ ಮಾಡಬೇಕು ಬೈ 2030 ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್ ಅಂತ ಹೇಳಿ ಹೇಳ್ಬೋದು. ಸೊ ಇಷ್ಟು ನಮಗೆ ಟೋಟಲ್ 17 ಕ್ವಶನ್ಸ್ ನಮಗೆ ಎಕಾಲಜಿ ಆ್ಯಂಡ್ ಎನ್ವೈರನ್ಮೆಂಟಿಂದ ಕೇಳಿದ್ದಾರೆ. ಸೊ ನಾನು ನಿಮಗೆ ಅರ್ಲಿಯರ್ ಹೇಳ್ದಾಗಲೇ ಕೂಡ UPSC ಯೂಶಲಿ ದೇ ಆರ್ ಫಾಲೋಯಿಂಗ್ ದ ಸೇಮ್ ಟ್ರೆಂಡ್, ಐ ಮೀನ್ ಮೇಂಟೈನಿಂಗ್ ದಿ ಸೇಮ್ ಸ್ಟ್ಯಾಂಡರ್ಡ್ಸ್ ಆಫ್ ದ ಪೇಪರ್ಸ್. ಯಾವ್ಯಾವ ಆಸ್ಪೆಕ್ಟಲ್ಲಿ ಯಾವ್ಯಾವ ಏರಿಯಾದಲ್ಲಿ ಕ್ವಶನ್ಸ್ ಕೇಳ್ತಾ ಇದ್ರು ಮುಂಚೆ ಅದನ್ನು ಕೇಳ್ತಾನೆ ಇದ್ದಾರೆ. ಸೇ ಫಾರ್ ಎಕ್ಸಾಂಪಲ್ ರೆಡ್ ಸ್ಯಾಂಡರ್ಸ್ ಬಗ್ಗೆ ನಮಗೆ ಪ್ರತಿ ವರ್ಷ ಕೇಳ್ತಾನೆ ಇದ್ದಾರೆ. ಓಕೆ, ಪ್ರತಿ ವರ್ಷ ಐ ಮೀನ್ ಒಂದು 3-4 ಸಲ ಲಾಸ್ಟ್ 5 ಇಯರ್ಸಲ್ಲಿ ಒಂದು 3 ಟೈಮ್ಸ್ ನೋಡ್ಬೋದು. ಸೊ ನೀವು 2023 ಕ್ವಶನ್ ಪೇಪರ್ ಕೂಡ ಹೇಳಿದ್ರು ವಿಚ್ ಅಮಂಗ್ ದ ಫಾಲೋಯಿಂಗ್ಸ್ ಆರ್ ಡೆಸಿಡಿಯಸ್ ಟ್ರೀ ಸ್ಪೀಶೀಸ್. ಅಲ್ಲಿ ನಮಗೆ ಮೂವ ಅಂದರೆ ಮಧುಕ ಬಗ್ಗೆಯೂ ಕೂಡ ಒಂದು ಕ್ವಶನ್ಸ್ ಕೇಳಿದರು. ಆ ಮಧುಕ ಬಗ್ಗೆ ಓದಿದ್ರೆ ನಮಗೆ ಅರ್ಥ ಆಗ್ತಿತ್ತು, ಅದು ಆ ಒಂದು ಪರ್ಟಿಕ್ಯುಲರ್ ಟ್ರೀ ಸ್ಪೀಶೀಸ್ ಬಗ್ಗೆನೂ ಗೊತ್ತಾಗ್ತಾ ಇತ್ತು. ಸೊ ಹೀಗೆ ದೇ ಹ್ಯಾವ್ ಕನೆಕ್ಷನ್ ಫ್ರಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಇಟ್ಕೊಂಡು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದರೆ ಅದನ್ನು ಮಾತ್ರ ಓದೋದಲ್ಲ, ಆ ಒಂದು ಥೀಮ್ ಬೇಸ್ನ ನಾವು ರೆಡಿ ಮಾಡಿಕೊಂಡು ಯಾವ ಥೀಮ್ ಮೇಲೆ ಕೇಳ್ತಿದ್ದಾನೆ ಆ ಒಂದು ಇನ್ ಡೆಪ್ತಾಗಿ ಪ್ರಿಪ್ರೇಷನ್ ಮಾಡೋದ್ರಿಂದ ಈ ಥರ ಕ್ವಶನ್ಸ್ನ ನಾವು ಅಟೆಂಡ್ ಮಾಡ್ಬೋದು. ಸೊ ಆ್ಯಸ್ ಆಲ್ವೇಸ್ ನಾವು ಹೇಳಿದ ಹಾಗೆ ಎಕಾಲಜಿ ಎನ್ವೈರನ್ಮೆಂಟ್ಸ್ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುತ್ತೆ. ಪ್ರತಿ ವರ್ಷ ಮಿನಿಮಮ್ 15 ಅಂತ ನಾವು ಹೇಳ್ತೀವಿ. ಈ ವರ್ಷ 17 ಕ್ವಶನ್ಸ್ ನಮಗೆ ಎಕಾಲಜಿ ಆ್ಯಂಡ್ ಎನ್ವೈರನ್ಮೆಂಟ್ ರಿಲೇಟೆಡ್ ಟಾಪಿಕ್ಸ್ ಬಂದಿದೆ. ಸೊ ಅದರಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಟೋಟಲ್ 17 ಕ್ವಶನ್ಸ್ ನಮಗೆ ಈ ಒಂದು ಎಕಾಲಜಿ ಎನ್ವೈರನ್ಮೆಂಟ್ ಸೈನ್ಸಲ್ಲಿ ಬಂದಿದೆ. ಸೊ ಇಷ್ಟು ಇದ್ರದ್ದು ಕೀ ಆನ್ಸರ್ಸು. ಸೊ ಏನೇ ಒಂದು ಡೌಟ್ಸ್ ಇದ್ದರೆ ಏನೇದು ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಹಾಗೆ ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ಆಚಾರ್ಯ IAS ಅಕಾಡೆಮಿಯಿಂದ ನಾವು ಸೋಮವಾರದಿಂದ ಅಂದರೆ ನಾಳೆ 17ನೇ ತಾರೀಕಿಂದ ಒಂದು UPSC ಬೈಲಿಂಗ್ವೆಲ್ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ UPSC ಬ್ಯಾಚ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಸಕ್ತಿ ಇದ್ದವರು ದಯವಿಟ್ಟು ಬಂದು ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗಿ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್.